ಹಾಯ್ ಗಾಯ್ಸ್, ನಾವಿವತ್ತು ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾವಿವತ್ತು ಬೆಂಗಳೂರು ಗುಟ್ಟಳ್ಳಿಯಲ್ಲಿರುವ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ನಮ್ಮ ಯಜಮಾನರು ನಮ್ಮತ್ತೆ ಹೋಗ್ತಿದ್ದೀವಿ. ನಾವು ಅಮಾವಾಸ್ಯೆ ದಿವಸ ಹೋಗ್ತಿರೋದ್ರಿಂದ ತುಂಬ ರಶ್ ಇತ್ತು. ಈ ದೇವಸ್ಥಾನ 500 ವರ್ಷದ ಹಿಂದಿಂದಂತೆ. ಅಮಾವಾಸ್ಯೆ, ಭಾನುವಾರ, ಹುಣ್ಣಿಮೆ ದಿವಸ ತುಂಬ ರಶ್ ಇರುತ್ತೆ. ಇಲ್ಲಿ ಗಣೇಶ ಮೂರ್ತಿ ಕೂಡ ಇದೆ. ದುಷ್ಟಶಕ್ತಿಗಳು ದೃಷ್ಟಿ ದೋಷನ ದೂರ ಮಾಡ್ತಾರೆ. ಆ ದೇವಿ ನಿಮ್ಮ ಇಷ್ಟಾರ್ಥ ಈಡೇರಿಸ್ತಾರೆ ಅನ್ನೋ ಪ್ರಸಿದ್ಧಿ ಈ ದೇವಸ್ಥಾನದ್ದು. ನಾವು ನಮ್ಮತ್ತೆಗೆ ಮೊಟ್ಟೆ ದೃಷ್ಟಿ ತೆಗ್ಸಿದ್ವಿ. 120 ರೂಪಾಯಿ ಅಮೌಂಟ್ ತೊಗೊಂಡ್ರು. ಕೋಳಿ ದೃಷ್ಟಿನೂ ತೆಗಿತಾರೆ, ಎಷ್ಟು ಅಂತ ಹೇಳಿ ನಾವು ವಿಚಾರಿಸಿಲ್ಲ. ಇಲ್ಲಿ ಬನ್ನಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಇದೇ ಮೊದಲು ಈ ದೇವಸ್ಥಾನಕ್ಕೆ ನಾವು ಬಂದಿರೋದು. ಅಮಾವಾಸ್ಯೆ ದಿನ ಇರೋದ್ರಿಂದ ತುಂಬ ರಶ್ ಇತ್ತು. ಇಲ್ಲಿ ತುಂಬ ದೊಡ್ಡ ದೊಡ್ಡ ಕಲಾವಿದರು, ಪಿಕ್ಚರ್ ಆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಅವ್ರದ್ದೆಲ್ಲ ಫೋಟೋಸ್ನ ಫ್ರೇಮ್ ಮಾಡಿ ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೆ ದೇವಿದು ಕೂಡ ತುಂಬ ಚೆನ್ನಾಗಿರೋ ಫೋಟೋಸ್ ಇದ್ದು. ಇಲ್ಲಿ ಸಾಯಿಬಾಬಾ ಮೂರ್ತಿ ನೋಡಿ, ಲೈಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಾವು ಬೆಂಗಳೂರಲ್ಲಿ ತುಂಬ ವರ್ಷದಿಂದ ಇದ್ದರೂ ಈ ಥರ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ. ಅದೆಷ್ಟು ಜನ ಬಂದಿದ್ದಾರೆ ನೋಡಿ ದೇವಿಯ ದರ್ಶನ ಮಾಡೋದಕ್ಕೆ. ಇಷ್ಟು ಜನ ಇದ್ರೂ ಹೋಗಿ ದೇವಿ ದರ್ಶನ ಮಾಡ್ತಿದ್ದಂಗೆ ಎಲ್ಲ ಬೇಸರ ಹೊಂಟೋಯ್ತು. ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಸಂತೋಷ. ಹೊರಗಿನ ಜಂಜಾಟದಲ್ಲಿ ಸಾಕಾಗಿರೋರಿಗೆ ಅಮ್ಮನ ಮಡಿಲಿನಷ್ಟೇ ನೆಮ್ಮದಿ ಸಿಗುತ್ತೆ ಈ ದೇವಿ ನೋಡ್ತಾ ಇದ್ರೆ. ಅಕ್ವೇರಿಯಮಲ್ಲಿರೋ ಮೀನುಗಳನ್ನ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ನಾಯಿಗಳನ್ನ ಕೂಡ ಸಾಕಿದ್ದಾರೆ. ದೇವಸ್ಥಾನದಲ್ಲಿ ಪ್ರಾಣಿಗಳನ್ನ ಸಾಕೋದು ನೋಡಿ ತುಂಬ ಖುಷಿಯಾಗತ್ತೆ. ದೇವಸ್ಥಾನ ಒಳಗಡೆ ಇದ್ದಷ್ಟು ಸಮಯ ಟೈಮ್ ಆಗೋದೇ ಗೊತ್ತಾಗಲಿಲ್ಲ. ದೇವಸ್ಥಾನ ಅಂದರೆ ಹಾಗೆ ಅಲ್ವಾ, ಸಮಯ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ಅಮ್ಮನ ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ದೇವಿನೇ ಎದ್ದು ಬಂದ್ಲು ಅನಿಸುತ್ತೆ. ನಾವು ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಿಗೆ ಅಭಿಷೇಕ ಮಾಡುವಾಗ ನಾವು ದೇವಿಯ ಪಾದ ಮುಗಿಯುವಾಗ ಆ ಅಭಿಷೇಕದ ತೀರ್ಥವನ್ನು ನಮ್ಮ ಮೈ ಮೇಲೆ ಬೀಳುವ ಹಾಗೆ ಹಾಕುತ್ತಾರೆ. ಇದರಿಂದ ತೃಪ್ತಿ, ನೆಮ್ಮದಿ ತುಂಬ ಸಿಗುತ್ತೆ. ಹಾಗೆ ಬೇರೆ ಯಾವ ದೇವಸ್ಥಾನದಲ್ಲೂ ದೇವಿಯ ವಿಗ್ರಹನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಇಲ್ಲಿ ದೇವಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದು. ನಾವೆಷ್ಟು ಭಾಗ್ಯವಂತರು ಅಲ್ವಾ, ಎಷ್ಟು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಹಾಗೆ ಹೊರಗೆ ಬಂದರೆ ಇಲ್ಲಿ ತುಂಬ ಮನೆಗೆ ಉಪಯೋಗ ಆಗೋವಂಥ ವಸ್ತುಗಳನ್ನ ಮಾರ್ತಾ ಇರ್ತಾರೆ. ನಾವು ಮೊದಲನೇ ಸತಿ ದೇವಸ್ಥಾನಕ್ಕೆ ಬಂದಿದ್ದರಿಂದ ಇಲ್ಲಿ ಕೆಲವೊಂದು ನೆನಪಿಗೋಸ್ಕರ ವಸ್ತುಗಳನ್ನ ತೊಗೊಂಡ್ವಿ. ಹೊರಗೆ ಬಂದರೆ ಇಲ್ಲಿ ಕೈ ಮುಗಿದು ತಲೆ ಇಟ್ಟು ಬೇಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗೋ ಹಾಗಿದ್ದರೆ ಕೈ ಮೂಮೆಂಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದಾಗಿತ್ತು ನಮ್ಮ ಇವತ್ತಿನ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಳ್ಳೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಕೀಪ್ ವಾಚಿಂಗ್.